ನೀವು ಗ್ಯಾರಂಟಿ ಯೋಜನೆಯ ಫಲಾನುಭವಿನ ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಗೃಹಲಕ್ಷ್ಮಿ ಅಡಿಯಲ್ಲಿ ಮನೆಯ ಯಜಮಾನಿಯಾದ ನಿಮಗೆ 2,000 ರೂಪಾಯಿ ಬರ್ತಾ ಇದೆಯಾ? ಸರ್ಕಾರಿ ಬಸ್ಗಳಲ್ಲಿ ತಾವು ಉಚಿತವಾಗಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀರಾ? ಹಾಗೆ ಕರೆಂಟು ಕೂಡ ನಿಮಗೆ ಇಷ್ಟು ಯೂನಿಟ್ ಅಂತ ಫ್ರೀ ಇದೆಯಾ? ಗ್ಯಾರಂಟಿ ಸ್ಕೀಮ್ಗಳ ಲಾಭ ನೀವು ಪಡ್ಕೋತಾ ಇದ್ದೀರಾ? ಹಾಗಾದರೆ ವೀಕ್ಷಕರೇ, ನೀವು ಈ ಸುದ್ದಿನ ನೋಡಲೇಬೇಕು. ಯಾಕೆ ಅಂದರೆ ನೀವು ಪಡ್ಕೊಳ್ತಾ ಇರುವಂತಹ ಗ್ಯಾರಂಟಿ ಯೋಜನೆಗಳ ಲಾಭ ಇನ್ಮುಂದೆ ನಿಮಗೆ ಸಿಗದೇ ಇರಬಹುದು. ಇಷ್ಟು ದಿನ ನೀವು ಏನು ಗ್ಯಾರಂಟಿ ಯೋಜನೆಯ ಫಲಾನುಭವಿ ಆಗಿದ್ರೋ ಇನ್ಮುಂದೆ ನೀವು ಫಲಾನುಭವಿ ಆಗದೇ ಇರಬಹುದು. ಇನ್ಮುಂದೆ ನಿಮಗೆ ಗ್ಯಾರಂಟಿ ಸ್ಕೀಮ್ನ ಲಾಭ ಸಿಗದೇ ಇರಬಹುದು. ಗ್ಯಾರಂಟಿಗಳು ಏನು ಪ್ರಯೋಜನ ರೀ? ಬೊಕ್ಸ ಎಲ್ಲ ಖಾಲಿ ಆಗ್ತಾ ಇದೆ, ದುಡ್ಡೇ ಇಲ್ಲ, ಅಭಿವೃದ್ಧಿನೇ ಆಗ್ತಾ ಇಲ್ಲ. ಇಂಥದ್ರಲ್ಲಿ ಗ್ಯಾರಂಟಿ ಯಾರಿಗರಿ ಬೇಕು ಅಂತ ಬಹಳ ಜನ ಏನು ಭಾಷಣ ಹೊಡಿತಾ ಇದ್ದೀರಾ, ಅದೇ ರೀತಿ ಆಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಕರೆಕ್ಟ್. ಗ್ಯಾರಂಟಿ ಸ್ಕೀಮ್ ಲಾಭ ಪಡೀತಾ ಇರೋರಿಗೆ ಬಿಗ್ ಶಾಕ್. ರಾಜ್ಯ ಸರ್ಕಾರದಿಂದಲೇ ರಾಜ್ಯದ ಜನರಿಗೆ ಶಾಕಿಂಗ್ ನ್ಯೂಸ್. ರಾಜ್ಯ ಸರ್ಕಾರದಿಂದ ಗ್ಯಾರಂಟಿ ಫಲಾನುಭವಿಗಳಿಗೆ ಶಾಕಿಂಗ್ ನ್ಯೂಸ್. ನೀವು ಗ್ಯಾರಂಟಿ ಯೋಜನೆಯ ಲಾಭ ಪಡ್ಕೊಳ್ತಾ ಇದ್ದೀರಾ. ಮನೆ ಯಜಮಾನಿನ ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇದೆಯಾ? 2 ತಿಂಗಳು ತಪ್ಪಿದ್ರು 3ನೇ ತಿಂಗಳಿಗಾದರೂ ನಿಮಗೆ ದುಡ್ಡು ಬರ್ತಾ ಇದೆಯಾ? ಇನ್ಮೇಲೆ ನಿಮಗೆ ಸಿಗೋದು ಡೌಟ್. ಎಸ್, ಜುಲೈನಿಂದ ಗ್ಯಾರಂಟಿ ಯೋಜನೆ ಎಲ್ಲರಿಗೂ ಲಾಭ ಸಿಗೋದು ಡೌಟ್. ನಿಧಾನವಾಗಿ ಗ್ಯಾರಂಟಿ ಯೋಜನೆಗಳಿಗೆ ಕೊಕ್ಕೆ ಹಾಕ್ತಿದೆಯಾ ರಾಜ್ಯ ಸರ್ಕಾರ? ಇಂತಹದ್ದೊಂದು ಅನುಮಾನ ಮೂಡೋದಕ್ಕೆ ಕಾರಣ ಇದೆ. ಹೌದು, ರಾಜ್ಯ ಸರ್ಕಾರದ ಪ್ಲಾನ್ ಯೋಜನೆಯನ್ನ ಬಿಚ್ಚಿಟ್ರ ಸಿಎಂ ಆರ್ಥಿಕ ಸಲಹೆಗಾರ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅನರ್ಹ ಫಲಾನುಭವಿಗಳಿಗೆ ಈಗ ನೀವು ಫಲಾನುಭವಿಗಳು ಇರಬಹುದು. ನಿಮಗೆ ಉಚಿತ ವಿದ್ಯುತ್ನ ಸೇವೆ, ತಿಂಗಳಿಗೆ 2,000 ರೂಪಾಯಿ ಸೇವೆ ಗ್ಯಾರಂಟಿ ಅಡಿಯಲ್ಲಿ ನಿಮಗೆ ಸಿಗ್ತಿರಬಹುದು. ನೀವೀಗ ಫಲಾನುಭವಿಗಳು ಇರಬಹುದು. ಆದರೆ ಕೆಲ ಪ್ಲ್ಯಾನ್ಗಳ ನಂತರ ಅಥವಾ ಕೆಲವು ಕರೆಕ್ಷನ್ಸ್ಗಳ ನಂತರ, ಕೆಲವೊಂದು ಸ್ಕೂಟನಿ ಆದಮೇಲೆ ಏನು ಅರ್ಹ ಫಲಾನುಭವಿಗಳು ನೀವಿದ್ದೀರಾ, ನಾಳೆ ನೀವು ಅನರ್ಹ ಫಲಾನುಭವಿಗಳು ಆಗಬಹುದು. ಸೊ ನೀವೇನಾದರೂ ಅನರ್ಹ ಫಲಾನುಭವಿಗಳಾದರೆ ಗ್ಯಾರಂಟಿ ಲಾಭ ಗ್ಯಾರಂಟಿಯಾಗಿ ನಿಮಗೆ ಸಿಗೋದಿಲ್ಲ. ಎಸ್, BPL ಕಾರ್ಡ್ ಮಾನದಂಡವನ್ನೇ ಅನುಸರಿಸಲು ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಅನರ್ಹ ಪಟ್ಟಿ ತಯಾರಿಯಲ್ಲಿ ನಿರತರಾಗಿದ್ದಾರೆ ರಾಜ್ಯ ಸರ್ಕಾರದ ಅಧಿಕಾರಿಗಳು. ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಈಗಾಗಲೇ ಯಾರು ಅನರ್ಹರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಎಲ್ಲವನ್ನು ಕ್ರಾಸ್ ಚೆಕ್ ಮಾಡುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಕಾಕಾ ಪಾಟೀಲ್ ನಿನಗೂ ಫ್ರೀ, ಅವ್ರಿಗೂ ಫ್ರೀ, ಮತ್ತೊಬ್ಬರಿಗೂ ಫ್ರೀ, ನಿಮ್ಮ ಮಿಸ್ಸಸ್ಗೂ ಫ್ರೀ, ನಿಮ್ಮ ಹೆಂಡ್ತಿಗೂ ಫ್ರೀ, ನಿಮ್ಮ ತಂಗಿಗೂ ಫ್ರೀ, ನಿಮ್ಮ ಅಕ್ಕನಿಗೂ ಫ್ರೀ ಅಂತ ಎಲ್ಲ ಹೇಳಿದ್ರು. ಈ ವಿಚಾರದಲ್ಲಿ ಹಲವಾರು ಮಾನದಂಡಗಳನ್ನು ಅನುಸರಿಸಿ ಗ್ಯಾರಂಟಿಗೆ ಕೊಕ್ಕೆ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾರ್ಯಾರಿಗೆ ಕೊಕ್ಕೆ? ಅರ್ಹ ಅಲ್ಲದವರಿಗೂ ಕೂಡ ಈಗ ಯೋಜನೆಯ ಲಾಭ ಸಿಗ್ತಾ ಇದೆ. ಮನೆ ಬಾಡಿಗೆಯನ್ನು ನೀಡಿದ್ದರೂ ಕೂಡ ಬಾಡಿಗೆಯ ಕೊಟ್ಟಿರುವಂತಹ ಓನರ್
ಉಚಿತ ಗೃಹ ಜ್ಯೋತಿ ಯೋಜನೆಯ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕತ್ತರಿ ಹಾಕೋದಕ್ಕೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಟ್ಯಾಕ್ಸ್ GST ಹೊಂದಿದ ಕುಟುಂಬ ಸದಸ್ಯರಿಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಗಂಡ ಸರ್ಕಾರಿ ಕೆಲಸದಲ್ಲಿ ಇರ್ತಾರೆ, ಗಂಡ GST ಕಟ್ತಾ ಇರ್ತಾರೆ, ಇಲ್ಲಾಂದರೆ ಟ್ಯಾಕ್ಸ್ ಕಟ್ತಾ ಇರ್ತಾರೆ, ಆದರೂ ಬಹಳ ಜನರಿಗೆ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಅಂಥವ್ರನ್ನ ಹೆಕ್ಕಿ ತೆಗೆಯೋದಕ್ಕೆ ಈಗ ಆಲ್ರೆಡಿ ಸರ್ಕಾರ ಕಾರ್ಯೋನ್ಮುಖವಾಗಿದೆ. ಇಲ್ಲಪ್ಪ ನಮಗೇನು ಅಂದರೆ ನನಗೇನು ಸರ್ಕಾರಿ ಪೆನ್ಷನ್ ಬರುತ್ತೆ, ಆದರೂ ಕೂಡ ನನಗೆ ಯಾರು ಯಾವುದೇ ರೀತಿಯಾದಂಥ ತೊಂದರೆ ಕೊಟ್ಟಿಲ್ಲ, ನನಗೆ ಬರ್ತಾನೇ ಇದೆ ಹಣ, ನನ್ನ ಗಂಡ ಟ್ಯಾಕ್ಸ್ ಕಟ್ತಾರೆ, ನಾನು ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ದೀನಿ, ಪ್ಯಾನ್ ಕಾರ್ಡ್ ಇದೆ, ಎಲ್ಲ ಇದೆ, ಆದರೂ ನನಗೆ ಹಣ ಬರ್ತಾ ಇದೆ. ಈ ಥರ ಭಾಳಷ್ಟು ಮಾನದಂಡಗಳನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ನಷ್ಟವನ್ನು ಭರಿಸೋದಕ್ಕೆ ಹಲವಾರು ಮಾನದಂಡಗಳ ಅಡಿಯಲ್ಲಿ BPL ಕಾರ್ಡ್ಗಳನ್ನು ಏನು ಈಗಾಗಲೇ ಅಕ್ರಮವಾಗಿ BPL ಕಾರ್ಡ್ ಬಳಕೆದಾರರನ್ನು ಕಟ್ ಆಫ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಗ್ಯಾರಂಟಿಗಳನ್ನು ಬಳಸ್ತಾ ಇರುವಂಥ ಅನರ್ಹ ಫಲಾನುಭವಿಗಳನ್ನು ಗುರುತಿಸುವಂತಹ ಕಾರ್ಯ ನಡೆದಿದೆ. ಅನರ್ಹರಿಂದ ರಾಜ್ಯ ಸರ್ಕಾರಕ್ಕೆ ಭಾರಿ ನಷ್ಟ ಆಗ್ತಾ ಇದೆ. ಅನ್ನಭಾಗ್ಯದಲ್ಲಿ ಪಡಿತರ ಕಾರ್ಡ್ಗಳ ವ್ಯತ್ಯಾಸ ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳ ತಂಡ ರಚಿಸಿ ತನಿಖೆ ನಡೆಸಿ ಆಮೇಲೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಡೋದಕ್ಕೆ ಈಗ ರೆಡಿಯಾಗಿದ್ದಾರೆ. ಹಾಗಾದರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಕೋಟಿ ಹಣ ಖರ್ಚಾಗ್ತಾ ಇದೆ, ಅದನ್ನು ಎಷ್ಟು ಕೋಟಿ ತಗ್ಗಿಸೋದಕ್ಕೆ ಈಗ ಭಾಳ ಜನ ಹೇಳ್ತಾ ಇದ್ದಾರೆ, ಗ್ಯಾರಂಟಿಗಳಿಂದ ಅಭಿವೃದ್ಧಿನೇ ಆಗ್ತಾ ಇಲ್ಲ, ರಾಜ್ಯದ ಬೊಕ್ಕಸ ಖಾಲಿ ಆಗ್ತಾ ಇದೆ, ಹೀಗಾಗಿ ಗ್ಯಾರಂಟಿಗಳನ್ನು ಕಡಿತಗೊಳಿಸಿ ರಾಜ್ಯದಲ್ಲಿ ಆಗಬೇಕಾಗಿರುವಂಥ ಅಭಿವೃದ್ಧಿ ಕಾರ್ಯಕ್ರಮಗಳತ್ತ ಈಗ ಇನ್ನುಳಿದ ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಗಮನ ಕೊಡುತ್ತೆ, ಹಾಗಾಗಿನೇ ಗ್ಯಾರಂಟಿಗಳನ್ನು ಸ್ಲೋಲಿ ಕಟ್ ಆಫ್ ಮಾಡ್ತಾ ಬರುತ್ತೆ ಅಂತ ಬಹಳ ದಿನಗಳಿಂದಲೂ ಕೂಡ ಹೇಳಲಾಗ್ತಾ ಇತ್ತು. ಈಗ 2 ವರ್ಷಗಳವರೆಗೆ ಗ್ಯಾರಂಟಿ ಫಲಾನುಭವಿಗಳು ಇನ್ಮೇಲೆ ಫಲಾನುಭವಿಗಳಾಗಿ ಉಳಿಯದೇ ಇರಬಹುದು. ಗ್ಯಾರಂಟಿ ಲೆಕ್ಕ 1 ವರ್ಷಕ್ಕೆ 1 ಕ್ಷೇತ್ರಕ್ಕೆ 250 ಕೋಟಿ ಖರ್ಚಾಗ್ತಾ ಇದೆ. 224 ಕ್ಷೇತ್ರಗಳಿವೆ, ಆದರೆ 1 ಕ್ಷೇತ್ರಕ್ಕೆ ಗ್ಯಾರಂಟಿ ಯೋಜನೆಯಿಂದ 1 ಕ್ಷೇತ್ರಕ್ಕೆ 250 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಹಾಗಾದರೆ ಒಟ್ಟು 224 ಕ್ಷೇತ್ರಗಳಿಗೆ ಖರ್ಚಾಗ್ತಾ ಇರುವಂತಹ ಹಣ 56,000 ಕೋಟಿ ರೂಪಾಯಿ. 56,000 ಕೋಟಿ ರೂಪಾಯಿ. ಈಗಾಗಲೇ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಈ ಎಲ್ಲ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಹೊರೆ ಆಗಿದೆ. ಪಂಚ ಗ್ಯಾರಂಟಿಗಳಿಗೆ ನೀಡಿದ್ದು ಒಟ್ಟಾರೆ 51,300 ಕೋಟಿ ರೂಪಾಯಿ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ 28,000 ಕೋಟಿ, ಅನ್ನಭಾಗ್ಯ ಯೋಜನೆಗೆ 6,456 ಕೋಟಿ, ಗೃಹಜ್ಯೋತಿ ಯೋಜನೆಗೆ 10,100 ಕೋಟಿ ಮತ್ತು ಬಸ್, ಉಚಿತ ಬಸ್ ಹೆಣ್ಣುಮಕ್ಕಳಿಗೆ, ಶಕ್ತಿ ಯೋಜನೆ ಇದಕ್ಕೆ 5,300 ಕೋಟಿ, ಯುವ ನಿಧಿಗೆ 250 ಕೋಟಿ. ಸೊ ಹೀಗೆ ಸರ್ಕಾರ ಸಿಕ್ಕಾಪಟ್ಟೆ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ವ್ಯಯಿಸ್ತಾ ಇದೆ. ಸೊ ಗೃಹಲಕ್ಷ್ಮಿಗೆ ಏನು 28,000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ. ಅದೇ ರೀತಿ 1.22 ಕೋಟಿ ಕುಟುಂಬ ಯಜಮಾನರಿಗೆ ಮಾಸಿಕ 2,000 ಕೋಟಿಯನ್ನು ಕೊಡ್ತಾ ಇದೆ. 3 ಯೋಜನೆಗಳ ಪರಿಷ್ಕರಣೆಗೆ ಈಗ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಮನೆಯ ಯಜಮಾನಿಗೆ ಮಾತ್ರ ಹಣ ಕೊಡ್ತಾ ಇದೆ ಸರ್ಕಾರ. ಈಗ BPL ಕುಟುಂಬ ಸೇರಿದಂತೆ ಎಲ್ಲ ಮಹಿಳೆಯರಿಗೂ ಅನ್ವಯ ಆಗೋ ಥರ ತೆರಿಗೆ ಹಾಗೂ GST ಪಾವತಿಸುವ ಕುಟುಂಬಕ್ಕೆ ಕೊಕ್ಕ ಹಾಕೋದಕ್ಕೆ ಪ್ಲ್ಯಾನ್ ಮಾಡಲಾಗಿದೆ. ನಗರದಲ್ಲಿ ಮನೆ ಇರೋರನ್ನು ಕೂಡ ಈ ಸ್ಕೀಮ್ನಿಂದ ಹೊರತರುವಂತಹ ಯೋಜನೆ. ಭಾಳಷ್ಟು ಮಾನದಂಡಗಳನ್ನು ಹಾಕಿಕೊಂಡು ಯೋಜನೆಗಳ ಲಾಭ ಪಡಿತಾ ಇರೋರಲ್ಲಿ ಕಡಿತ ಮಾಡೋದಕ್ಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅಂದರೆ ಫಲಾನುಭವಿಗಳು ಯಾವುದೇ ತರಹದ ತೆರಿಗೆದಾರರಾಗಿರಬಾರ್ದು, ಆಧಾರ್ ಕಾರ್ಡ್ KYC ಮಾಡಿಸಿರಬೇಕು, ಪಡಿತರ ಚೀಟಿಯಲ್ಲಿ ಮಹಿಳೆಯೂ ಮುಖ್ಯಸ್ಥೆ ಆಗಿರಬೇಕು, ಒಂದೇ ಹೆಸರು ಹೊಂದಿಕೆ ಆಗಬೇಕು. ಈ ಥರದ ಹಲವಾರು ಮಾನದಂಡಗಳ ಆಧಾರದ ಮೇಲೆ ಇಷ್ಟು ದಿನ ಕೊಡ್ತಾ ಇದ್ರು, ಇನ್ಮೇಲೆ ಕೊಡೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಸೊ ಉದಾಹರಣೆಗೆ ಗೃಹಜ್ಯೋತಿ
ಗೃಹ ಜ್ಯೋತಿಗೆ 10,100 ಕೋಟಿ ಕೊಡ್ತಾ ಇದ್ದಾರೆ. ಇದರಲ್ಲಿ 1,72,79,199 ಫಲಾನುಭವಿಗಳಿದ್ದಾರೆ ಗೃಹ ಜ್ಯೋತಿಯಲ್ಲಿ. 2024ರಲ್ಲಿ 1,72,79,199 ಫಲಾನುಭವಿಗಳ ಪೈಕಿ 50,000 ಫಲಾನುಭವಿಗಳು ನಗರ ಪ್ರದೇಶಗಳಲ್ಲಿ ಕಡಿಮೆ ಆಗಿದ್ದಾರೆ. ಈಗ ಈ ಯೋಜನೆಯಲ್ಲೂ ಅನರ್ಹ ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಇದೆ. ನಗರದಲ್ಲಿ ಸ್ವಂತ ಮನೆ ಇರೋರು ಸಹ ಗೃಹ ಜ್ಯೋತಿಯನ್ನು ಅಳವಡಿಸಿದ್ದಾರೆ. ತೆರಿಗೆ GST ಪಾವತಿ ಮಾಡ್ತಾ ಇದ್ದರೂ ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಇಷ್ಟು ಯೂನಿಟ್ ಅಂತ ಆ ಯೂನಿಟ್ ಒಳಗಡೆನೇ ಅವರು ಕರೆಂಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಫ್ರೀ ಕರೆಂಟನ್ನು ಬಳಸ್ಕೊತಾ ಇದ್ದಾರೆ. ಈಗ ಸರ್ಕಾರ ಏನು ಮಾಡುತ್ತೆ, ನೀವು ಇಂತಿಷ್ಟು ಯೂನಿಟ್ಗಳ ಒಳಗಡೆ ಪವರ್ ಯೂಸ್ ಮಾಡಿದರೂ ಕೂಡ ನೀವು ಸ್ವಂತ ಮನೆ ಹೊಂದಿದ್ರೆ ಮತ್ತು ನೀವು ತೆರಿಗೆ GST ಕಟ್ತಾ ಇದ್ದರೆ ನಿಮಗೆ ಗೃಹ ಜ್ಯೋತಿ ಯೋಜನೆಯ ಲಾಭ ಸಿಗಲ್ಲ. ಮನೆ ಮಾಲೀಕರು ಹಾಗೂ ಬಾಡಿಗೆದಾರರು ಆರ್ಥಿಕವಾಗಿ ಸಬಲರಾಗಿದ್ದರೆ ನಿಮಗೆ ಗೃಹ ಜ್ಯೋತಿಯ ಲಾಭ ಸಿಗಲ್ಲ. BPL ಕಾರ್ಡ್ದಾರರು ಮಾತ್ರ ಈ ಯೋಜನೆಗೆ ಅರ್ಹರಾಗ್ತಾರೆ. ಗೃಹ ಜ್ಯೋತಿ A-B ಗ್ರೇಡ್ನಲ್ಲಿ ಸರ್ಕಾರಿ ನೌಕರಿ ಮಾಡ್ತಾ ಇದ್ದರೆ ಅಂಥವ್ರಿಗೂ ಕೂಡ ಗೃಹ ಜ್ಯೋತಿ ಯೋಜನೆಗೆ ಅವರಿಗೆ ಫ್ರೀ ವಿದ್ಯುತ್, ಫ್ರೀ ಕರೆಂಟ್ ಇರೋದಿಲ್ಲ. ಅಂದರೆ ಅರ್ಥ, ಈಗ ಒಂದು ಬಿಲ್ಡಿಂಗ್ ಇರುತ್ತೆ, ಆ ಬಿಲ್ಡಿಂಗಲ್ಲಿ ಓನರ್ಗಳು ಇರ್ತಾರೆ ಮತ್ತು ಬಾಡಿಗೆದಾರರು ಇರ್ತಾರೆ. ಓನರ್ ಯಾರಿರ್ತಾರೆ ಅವರು ಟ್ಯಾಕ್ಸ್ ಕಟ್ತಾ ಇರ್ತಾರೆ. ಇಂತಹ ಟ್ಯಾಕ್ಸ್ ಕಟ್ತಾ ಇರುವಂತಹ ಮನೆ ಓನರ್ ಅಥವಾ ಸ್ವಂತ ಮನೆ ಇರುವಂಥ ಓನರ್ ಇಂತಿಷ್ಟು ಯೂನಿಟ್ಗಳ ಒಳಗಡೆ ಕರೆಂಟನ್ನು ಬಳಸಿದರೆ ಅವರಿಗೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಫ್ರೀ ಇತ್ತು, ಆದರೆ ಇನ್ಮೇಲೆ ಫ್ರೀ ಇರಲ್ಲ, ಅಲ್ಲಿ ಕಟ್ಟುಬಿಡ್ತಾರೆ. ಆ ಮೂಲಕ ಹೊರೆಯನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಇನ್ನು ಅನ್ನಭಾಗ್ಯಕ್ಕೆ 6,456 ಕೋಟಿ ರೂಪಾಯಿ ವ್ಯಯಿಸಲಾಗ್ತಾ ಇದೆ. ಪ್ರತಿ ತಿಂಗಳು 2,10,000 ಮೆಟ್ರಿಕ್ ಟನ್, ತಿಂಗಳಿಗೆ 536.71 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ರಾಜ್ಯದಲ್ಲಿ ಸುಮಾರು 1.53 ಕೋಟಿ BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. 4.50 ಕೋಟಿ ಜನರಿಗೆ ಅಕ್ಕಿ ವಿತರಣೆ ಆಗ್ತಾ ಇದೆ. ನಮ್ಮ ಜನಸಂಖ್ಯೆನೇ ಒಂದು 6.5-7 ಕೋಟಿ ಹತ್ತತ್ರ, ಆದರೆ 4.5 ಕೋಟಿ ಜನರಿಗೆ ಅಕ್ಕಿ ವಿತರಣೆ. ಸಾಗಣೆ ವೆಚ್ಚವು ಸೇರಿ 25 ರೂಪಾಯಿಗೆ ನಮಗೆ ಅಕ್ಕಿ ಸಿಗುತ್ತೆ. ಹಣದ ಬದಲಾಗಿ ಅಕ್ಕಿ ಕೊಡೋದ್ರಿಂದ ಪ್ರತಿ ತಿಂಗಳು 150ರಿಂದ 190 ಕೋಟಿ ರೂಪಾಯಿ, 9 ಲಕ್ಷ ನಕಲಿ ಕಾರ್ಡ್ ಎಂದು ಗುರುತಿಸಿದೆ ಈಗ ರಾಜ್ಯ ಆಹಾರ ಇಲಾಖೆ. ಓಕೆ, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್. ಆದರೆ ಅದಕ್ಕಿಂತ ಮುಂಚೆ ನಮ್ಮ